ಇನ್ನು ಹಿಂದೂಗಳಿಗೆ ರಾಮ ಒಬ್ಬನೇ ದೇವರ ಈ ರೀತಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಸಚಿವ RB ತಿಮ್ಮಾಪುರ್ ಅವರು. ರಾಮ ಮಂದಿರಕ್ಕೆ ಹೋದ್ರಷ್ಟೇ ಹಿಂದೂಗಳ? ಈಗಾಗಲೇ ಕಾಳವ್ವ, ಹನುಮಂತ, ದುರ್ಗವ್ವ ಇವರೆಲ್ಲರೂ ಕೂಡ ದೇವರಲ್ವಾ? ಈ ರೀತಿಯಾದಂಥ ಪ್ರಶ್ನೆಯನ್ನು ಈಗ ಸಚಿವ RB ತಿಮ್ಮಾಪುರ್ ಮುಂದೆ ಇಟ್ಟಿದ್ದಾರೆ. ಈಗಾಗಲೇ ರಾಮ ಮಂದಿರಕ್ಕೆ ಹೋಗಬೇಕು, ಕಾಂಗ್ರೆಸ್ ನಾಯಕರು ರಾಮ ವಿರೋಧಿಗಳು ಅನ್ನುವಂಥ ಮಾತನ್ನು ನೇರವಾಗಿ BJP ಮಾಡ್ತಾ ಇತ್ತು. ಇದಕ್ಕೆ ಪ್ರತಿಯಾಗಿ ಮಾತನಾಡಿದಂಥ ಸಚಿವ ತಿಮ್ಮಾಪುರ್, ಕಾಳವ್ವ, ಹನುಮಂತ, ದುರ್ಗವ್ವ ದೇವರಲ್ವಾ? ರಾಮ ಮಂದಿರಕ್ಕೆ ಹೋದ್ರಷ್ಟೇ ಹಿಂದೂಗಳಾಗಬೇಕಾ? ಹಳ್ಳಿಯಲ್ಲಿರೋ ದೇವರು BJP ಅವರಿಗೆ ಕಾಣ್ತಿಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಈಗ ಮುಂದಿಟ್ಟಿದ್ದಾರೆ. ರಾಮನ ಹೆಸರಲ್ಲಿ ಚುನಾವಣೆಗೆ ಹೊರಟಿದ್ದಾರೆ, ರಾಮನ ಹೆಸರಿಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. BJP ಅವರಿಗೆ ಮೋದಿಯವರೇ ದೇವರು ಅನ್ನುವಂಥ ಮಾತನ್ನು ಕೂಡ ಇದೇ ವೇಳೆ ತಿಮ್ಮಾಪುರ್ ಹೇಳಿದ್ದಾರೆ. ಅವ್ರು ಹೋಗಲಿಲ್ಲ, ನಾವು ಕಾಳವ್ವ, ಕಂಠವ್ವ, ದುರ್ಗವ್ವ, ದ್ಯಾಮವ್ವ, ಹನುಮಂತಿಯವರು ನಾವು ಊರಾಗ ಹೋಗ್ತಾ ಇಲ್ಲ, ನಾವೆಲ್ಲ ಹಿಂದೂಗಳಲ್ಲಿ. ರಾಮ ಮಂದಿರಕ್ಕೆ ಹೋದ್ರೆ ಅಷ್ಟೇ ಹಿಂದೂಗಳ? ಅವ್ರು ಬೇರೆ ಕೆಲಸ ಇಲ್ಲ. ಎಲೆಕ್ಷನ್ಗೆ ರಾಮ ಮಂದಿರ ಕಟ್ಟಿದ್ವಿ, ಓಟ್ ಹಾಕ್ತೀವಿ, ಅಕ್ಷತಾ ಕೊಡ್ತೀವಿ. ಇಂಥ 100,000 ಗುಡಿಗಳು ಕಟ್ಟಿದ್ದೀವಿ. ಹಳ್ಳಿಗೊಳಗೆ ಪ್ರತಿ ಸಲ ನಾವು ಟೆಂಪಲ್ಗಳು ಕಟ್ತಾನೆ ಇದ್ವಿ. ಅಲ್ಲಿ ಹೋಗಿ ಭಕ್ತಿ, ನಮ್ಮ ಭಾವ ಭಕ್ತಿ ಎಲ್ಲಿ ತಲೆ ಹೋಗ್ಬೇಕು. ಇನ್ನು ಇವ್ರು ಹೇಳ್ದಲ್ಲಿ ಹೋಗ್ಬೇಕಾ? BJP ಅವ್ರು ನಮಗೆ ರಾಮ ಮಂದಿರಕ್ಕೇನೆ ಬರ್ಬೇಕಂತ ಅಲ್ಲಿಗೆ ಹೋಗ್ಬೇಕಾ? ಯಾಕೆ ನಮ್ಮ ಊರಾಗ ಯಾವ ದೇವ್ರುಗಳಿಲ್ಲ? ನಮ್ಮ ಊರೆಲ್ಲ ದೇವ್ರುಗಳು ಹೌದಲ್ಲೋ? ಇವ್ರಿಗೆ ಯಾವ ದೇವ್ರುಗಳ ಗತಿ ಕಾಣ್ತಾ ಇಲ್ಲ. ನಮ್ಮ ಹಳ್ಳಿಗಾಡಿನಲ್ಲಿ ಅದೀವಲ್ಲ, ನಾವೆಲ್ಲ ದೇವ್ರುಗಳು ಅದಾವಲ್ಲ. ದುರ್ಗವ್ವ ಅದಾಳೆ, ದ್ಯಾಮವ್ವ ಅದಾಳೆ, ಕಾಳವ್ವ ಅದಾವೆ, ಕಂಠವ್ವ ಅದಾಳೆ, ಹನುಮಂತಿಯವ್ರು ಅದ. ಅವೆಲ್ಲ ದೇವ್ರು ಹೌದಲ್ಲ ಇವರಿಗೆ? ಅದೊಂದೇ ದೇವ್ರ? ಅವ್ರು ಇಲೆಕ್ಷನ್ ಸಂಬಂಧ ಮಾಡ್ಕೊಳಕತ್ತಾರೆ. ಇದನ್ನು ರಾಮನ ಒಯ್ದು ಇಲೆಕ್ಷನ್ಗೆ ರಾಮ ನಿನ್ನ ಹೆಸರು ಹೇಳಿ ನಾವು ಬರ್ತೀವಿ ಅಧಿಕಾರಕ್ಕೆ. ಯಾರಿಗೇನು ಉಪಕಾರ ಮಾಡಲ್ಲ, ಯುವಕರಿಗೆ ಉದ್ಯೋಗ ಕೊಡೋದಿಲ್ಲ, ಬಡವರಿಗೆ ಅನ್ನ ಕೊಡೋದಿಲ್ಲ. ರಾಮ ನಿನ್ನ ಹೆಸರಲ್ಲೇ ನಾವು ಅಧಿಕಾರಕ್ಕೆ ಬಂದುಬಿಡ್ತೀವಿ ಅಂತ ಹೊಂತಿದ್ದಾರೆ. ಜನ ಮೂರ್ಖರಲ್ಲ, ಇಂಥ ಭೌತಿಕತೆಯನ್ನು ಹೊಂದಿದಂಥ ಜನ ಅದಾರೆ ನಮ್ಮಲ್ಲಿ, ಬುದ್ಧಿಗೇಡಿಗಳೆಲ್ಲ. ಅವರು ಇಂಥದಕ್ಕೆಲ್ಲ ವಾಚ್ ಮಾಡ್ತಾನೆ ಇರ್ತಾರೆ. ಅವ್ರು ಹೋಗಲಿಲ್ಲ, ನಾವು ಕಾಳವ್ವ, ಕಂಠವ್ವ, ದುರ್ಗವ್ವ, ದ್ಯಾಮವ್ವ